ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾಳೆಗೆ ಪ್ಯಾಟೆಗೆ ಹೋಗಿ ಹರಾಜೆಲ್ಲ ಮುಗಿಸ್ಕೊಂಡ್ಬಿಟ್ಟು ಈ ಸಾಮಾನೆಲ್ಲ ತಂದಾಕ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದೋದಂಗೆ. ಮಾವ ಪಾಪ ನಿಶ್ಚಿತಾರ್ಥನೆಲ್ಲ ಅವರೇ ಮಾಡ್ತೀನಿ ಅಂತ ಹೇಳ್ತವ್ರೆ. ಆದ್ರೂ ನನ್ನ ಕೈಲಾಗಿದ್ದು ನಾನು ಮಾಡಲೇಬೇಕಲ್ವಾ ಅಣ್ಣ. ಅವರು ಗಂಡಿನ ಮನೆಯಾಗೆ ನಿಶ್ಚಿತಾರ್ಥ ಮಾಡ್ತವ್ರೆ. ಶಾಸ್ತ್ರದ ಪ್ರಕಾರ ಹೆಣ್ಣಿನ ಮನೆಯಾಗ ತಾನೇ ಆಗ್ಬೇಕು. ಮೂಕಲ ಹಂಗಂತ ಮಾವನಿಗೆ ಎದುರಾಡಕೈತದ ಬಿಡು, ಏನೊಂದು ಮಾಡಿ ನೋಡಮ್ಮ. ಆ ಪಾಪಿ ಪರ್ಶು ಜೊತೆ ನಮ್ಮ ರತ್ನವನ್ನ ಮದ್ವೆ ಅಂದಾಗ್ಲೇ ನನ್ನ ಮನಸ್ಸು ಒಡೆದು ಚೂರಾಗೋಯ್ತು. ಇವಾಗ ಶಿವಣ್ಣನೂ ಮುಂದುವರೆದವನೆ. ನಾನು ಏನು ಮಾಡೋಣ? ಅವನೆಂಥ ನರಹಂತಕ ಅಂತ ಗೊತ್ತಿದ್ರು ಈ ಮದುವೆ ನಡೆಯಕ್ಕೆ ಹೆಂಗ್ ಬಿಡೋಣ ನಾನು? ಅಣ್ಣ, ನಮ್ಮ ರತ್ನವನ್ನ ಇಷ್ಟದ ಪ್ರಕಾರನೇ ಪರ್ಸು ಜೊತೆ ಮದುವೆ ಆಯ್ತೈತೆ. ನನಗೆ ಗೊತ್ತಿರೋ ವಿಷಯದ ಪ್ರಕಾರ ಈ ಹೊಸದಾಗಿ ಮದುವೆ ಫಿಕ್ಸ್ ಆಗಿರೋ ಹುಡುಗ ಹುಡುಗಿನೂ ಜೊತೆಗೆ ಆಚೆ ಓಡಾಡಬೇಕು, ಸಿನಿಮಾ ನೋಡಬೇಕು ಅಂತ ಎಲ್ಲ ಆಸೆ ಇರ್ತದೆ. ಅದೇ ಥರನೂ ಇವರಿಬ್ಬರಿಗೂ ಆಸೆ ಇರ್ತದಲ್ಲ. ಪಾಪ ಅವರು ನಿನ್ಗೆ ಎದುರ್ಕೊಂಡು ಸುಮ್ಕಿದಾರ ಏನು ಅಂತ. ಅಲ್ಲ ನಿನ್ನ ದಿಟಕಲ್ಲ ನೀನು ಹೇಳಿದ್ದು. ಪಾಪ ಅವರಿಬ್ರು ಅಲ್ಲ, ಒಬ್ರನ್ನೊಬ್ರನ್ನ ಇಷ್ಟಪಡ್ತಿರೋದೇ ಒಬ್ರಿಗೊಬ್ರಿಗೆ ಹೇಳ್ಕೊಳ್ಳಿಲ್ಲ ಅಂತದ್ರಾಗೆ ಈ ಆಸೆನಲ್ಲೇ ಹೇಳ್ಕತ್ತಾರ. ಅದಕ್ಕೆ ಇವರಿಬ್ರು ಸೇರಂಗೆ ಸಿನಿಮಾ ಗಿನಿಮಾ ಅಂತ ಏನಾದ್ರೂ ಏರ್ಪಾಡು ಮಾಡಮ್ಮ. ಪಿಕ್ಚರ್ನಾಗೆ ಈ ಗಿಫ್ಟ್ ಕೊಡೋದು, ಆಮೇಲೆ ಅಲ್ಲೇ ಈ ಪರ್ಪೀಸ ಮಾಡೋದು. ಅಯ್ಯೋ ಅಣ್ಣ, ಪ್ರಪೋಸ್ಗಳನ್ನ ಅನ್ನೋದು. ಅಯ್ಯ ಅದೇ ಪರ್ಪೋಸ್ಕಲ್ಲ ನಾನು ಹೇಳಿದ್ದು. ಏನಂತೀಯ? ನೀನ್ ಹೇಳ್ತಿದ್ಯಾ ಅಂದ್ರೆ ಅದನ್ನ ಮಾಡ್ಲೇಬೇಕು. ಶಿವ, ಅರೆ ನೆನೆದವ್ರ ಮನದಲ್ಲಿ ನನ್ಗೆ ಪರ್ಸು ಹೇಳ್ ಕಳ್ಸಿದ್ರೆ ನಾನೇ ಬತ್ತಿದ್ನಲ್ಲ. ಅಯ್ಯೋ ಶಿವ, ಹೇಳ್ ಕಳ್ಸುವಷ್ಟು ದೊಡ್ಡವನಲ್ಲ ಕಣಪ್ಪ. ಅಬ್ಬಾ, ಊರ್ ದೊರೆ ಮಗ ಹೇಳೋ ಮಾತಾ ಇದು? ಗೊರ್ಕೆ, ನಮ್ಮಪ್ಪ ದೊರೆ, ನಾನಲ್ಲ. ನಾನು ಸ್ಕೂಲ್ ಟೀಚರ್ ಒಬ್ರಿಗೆ ದೊರೆ ಆಗೋನು. ಏ ಪರ್ಸು ಮೊರ್ಲಿಕ್ಕಿಂತ ಜೋಕ್ ಮಾಡ್ಬಿಟ್ಟ. ನಗರಲ್ಲ ಈ ಅಲ್ಕ ನನ್ನ ಮಗ ಒಬ್ಬ ಉಳ್ಕೊಬಿಟ್ಟವನಲ್ಲ, ಏನು ಮಾಡೋಣ ಇವಾಗ? ಏನಾನ ನನ್ನ ಬಗ್ಗೆ ಹಾಕೊಟ್ಬಿಟ್ರೆ ನನ್ನ ನೆಮ್ಮದಿನೇ ಕೊಚ್ಕೊಂಡು ಹೊಂಟೈತದೆ. ಶಿವ, ಅದೇನಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಇತ್ತು, ಕೊಟ್ಬಿಟ್ಟು ಹೋಗುಮಾ ಅಂತ ಬಂದೆ. ತಗ. ಪರ್ಸು ದೇವಿ ಪುತ್ರ ನಾನೇ ಆಗಿರ್ಬೋದಕ್ಕಲ್ಲ, ಆದ್ರೆ ದೇವಿ ಭಕ್ತ ನೀನೇ ನೋಡು. ಏಟೊಂದು ದೇವರು ದಿಂಡ್ರು ಅಂತ ಮಾಡ್ತಾನೆ. ಒಳ್ಳೇದಕ್ಕಲ್ಲ, ಒಳ್ಳೇದು. ಅಣ್ಣ, ಪರ್ಸು ನೀನ್ ಇಲ್ಲೇ ಇರಲ್ಲ, ಒಂದ್ 2 ನಿಮಿಷ ಬಂದ್ವಿ. ಗೊರ್ಕೆ ನಡಿಲ್ಲ. ಕೊಡ್ಮಿ, ನೀನು ಇಲ್ಲೇ ಇರಲ್ಲ, ನಡಿಲ್ಲ. ಗೊರ್ಕೆ ಬಂದೆ ಇರು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ